ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ಹಿನ್ನೆಲೆಯಲ್ಲಿ ಕ್ರಾಸ್ ವೋಟಿಂಗ್ನಿಂದ ಬಿಜೆಪಿಗೆ ದೊಡ್ಡ ಮುಜುಗರವಾಗಿದೆ. ಇಲ್ಲಿ ಇಡೀ ದೇಶಾದ್ಯಂತ ಬೇರೆ ಪಕ್ಷಗಳಿಂದ ಬಿಜೆಪಿಗೆ ಕ್ರಾಸ್ ವೋಟ್ ಮಾಡಿಸ್ಕೊಂಡು ರೂಢಿ, ಬೇರೆ ಪಕ್ಷಗಳನ್ನು ಒಡೆದು ರೂಢಿ, ಬೇರೆ ಪಕ್ಷಗಳ ಎಂಪಿಗಳು ಈ ಪಾರ್ಟಿಗೆ ಸೇರಿಸ್ಕೊಂಡಿರೋ ರೂಢಿ, ಬೇರೆ ಪಕ್ಷಗಳು ಮೈತ್ರಿ ಮಾಡಿಕೊಂಡ ಮೇಲೆ ಬೇರೆ ಪಕ್ಷಗಳನ್ನು ಬಿ ಜೆ ಪಿಯಲ್ಲಿ ವಿಲೀನ ಮಾಡಿಕೊಂಡಿರ್ತಕ್ಕಂಥ ರೂಢಿ, ದೊಡ್ಡ ದೊಡ್ಡ ಪ್ರಾದೇಶಿಕ ಪಕ್ಷಗಳನ್ನು ಒಡೆದು ಅಲ್ಲೊಂದು ಏಕನಾಥ ಶಿಂದೆಯನ್ನು ಹುಟ್ಟಾಕಿ ಆ ಪಕ್ಷವನ್ನು ತಳಕ್ಕೆ ತಳ್ಳಿದಂಥ ರೂಢಿ ಇರೋದು ಬಿ ಜೆ ಪಿಗೆ ತನ್ನ ಪಕ್ಷದವರು ಬೇರೆ ಪಕ್ಷಕ್ಕೆ ವೋಟ್ ಹಾಕಿದ್ದಾರೆ, ಕ್ರಾಸ್ ವೋಟ್ ಮಾಡಿಬಿಟ್ಟಿದ್ದಾರೆ. ಈ ವಿಷಯ ಹೇಗೆ ಅಂದರೆ ಕಿವಿ ಒಳಗಡೆ ಕಾದ ಸೀಸ ಹೊಯ್ದಂತೆ. ಕಿವಿ ಒಳಗಡೆ ಬಿ ಜೆ ಪಿಯವ್ರಿಗೆ ಏನಾಗ್ಬಿಡುತ್ತೆ ಅಂದರೆ ಈ ಥರ ಸುದ್ದಿ ಕೇಳಿದ್ರೆ ನಮ್ಮ ಪಾರ್ಟಿಯವರು ಬೇರೆ ಪಾರ್ಟಿಯವ್ರಿಗೆ ವೋಟ್ ಮಾಡಿಬಿಟ್ರಾ, ಕ್ರಾಸ್ ವೋಟ್ ಮಾಡಿಬಿಟ್ರಾ ಅನ್ನೋ ಸುದ್ದಿ ಇದೆಯಲ್ಲ, ಕಿವಿ ಒಳಗಡೆ ಕಾದ ಸೀಸವನ್ನು ಹಾಕಿದ್ರೆ ಹೇಗಾಗುತ್ತೋ ಅಂಥ ಒಂದು ಘೋರ ವಿಚಾರ ಬಿ ಜೆ ಪಿಯವ್ರಿಗೆ. ಕಾರಣ ಬೇರೆ ಪಕ್ಷಗಳ ಕಿವಿಗಳಿಗೆ ಕಾದ ಸೀಸ ಹುಯ್ದು ಅಭ್ಯಾಸ ಇರೋದು ಯಾರಿಗೆ ಅಂದರೆ ಬಿ ಜೆ ಪಿಗೆ. ಟಿ ಎಮ್ ಸಿಗೆ ಈ ಥರ ಕಾದ ಸೀಸ ಹುಯ್ದಿದೆ, ಆಮ್ ಆದ್ಮಿ ಪಕ್ಷಕ್ಕೆ ಹುಯ್ದಿದೆ, ಅದೇ ರೀತಿಯಲ್ಲಿ ಶಿವಸೇನೆ, ಅದೇ ರೀತಿಯಲ್ಲಿ ಬೇರೆ ಬೇರೆ ಪಾರ್ಟಿಗಳು ಎಲ್ಲವೂ ಕೂಡ ಒಡೆದು ಛಿದ್ರವಾಗ್ತಾ ಇದೆಯಲ್ಲ, ಇದೆಲ್ಲ ಅವ್ರಿಗೆ ಗೊತ್ತು. ಇದೆಲ್ಲ ಅವ್ರಿಗೆ ಒಂಥರ ಆನಂದದ ಸುದ್ದಿಯಾಗಿರುತ್ತೆ. ನನ್ನ ಪಾರ್ಟಿ ಸ್ಟ್ರಾಂಗ್ ಆಗ್ತಾ ಇದೆ, ಬೇರೆಲ್ಲ ಪ್ರಾದೇಶಿಕ ಪಕ್ಷಗಳ ಕತೆ ನಾನು ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಮಾಯಾವತಿ ಇಲ್ಲ ಇವತ್ತಿಗೆ ಮಾತಾಡೋಣ ಅಂದರೆ ಈ ಕಡೆ ಚೆಕ್ ಮಾಡಿಕೊಂಡ್ರೆ ಮಮತಾ ಬ್ಯಾನರ್ಜಿ ಪಾರ್ಟಿ ಇಲ್ಲ, ಅರವಿಂದ್ ಕೇಜ್ರಿವಾಲ್ ಎಲ್ಲೋದ್ರೂ ಗೊತ್ತಾಗ್ತಾ ಇಲ್ಲ ನಮಗೆ. ಈ ಕಡೆ ಉದ್ಧವ್, ರಾಜ್ ಠಾಕ್ರೆ, ಈ ಕಡೆ ಒಂದಷ್ಟು ಏಕನಾಥ್ ಶಿಂದೆ ಉದ್ಭವ ಅಲ್ಲಿ. ಈ ರೀತಿಯಲ್ಲಿ ಟಿ ಎಮ್ ಸಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಅಲ್ಲೋಲ ಕಲ್ಲೋಲಗಳು. ಇದರ ಮಧ್ಯೆ ಬಿ ಜೆ ಪಿಯಿಂದ ಕ್ರಾಸ್ ವೋಟ್ ಆಯ್ತಂತೆ. ಬಿ ಜೆ ಪಿ ಜೆ ಡಿ ಎಸ್ಸಿಂದ 11 ವೋಟ್ಗಳು ಕಾಂಗ್ರೆಸ್ಗೆ ಬಂತಂತೆ. 140 ಅವರಿಗೆ ಬೇಕಿತ್ತಿದ್ದು 151 ವೋಟ್ಗಳು ಅವರಿಗೆ ಬಂತಂತೆ. ಈ ವಿಷಯ ಇದೆಯಲ್ಲ, ಅರಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಕಂಡುಹಿಡಿಯಬೇಕಲ್ಲ, ಆಗಲ್ಲ. ವಿಜೇಂದ್ರ ಪಲ್ಟಿ ಹೊಡೆದ್ರು ಕಂಡುಹಿಡಿಯೋಕ್ಕಾಗಲ್ಲ ಯಾರು ಕ್ರಾಸ್ ವೋಟ್ ಮಾಡಿದ್ದು. ಅಶೋಕ್ ತಿಪ್ಪರ್ಲಾಗ ಹಾಕಿದ್ರು ಕಂಡುಹಿಡಿಯೋಕ್ಕಾಗಲ್ಲ. ಕುಮಾರಸ್ವಾಮಿಗೂ ಆಗಲ್ಲ ಇದು. ಕುಮಾರಸ್ವಾಮಿ ನನಗೆ ಮೊದಲೇ ಗೊತ್ತಿತ್ತು, ಗೊತ್ತಲ್ಲ ಕುಮಾರಸ್ವಾಮಿ ಅವ್ರದ್ದು ಮಾಮೂಲಿ ರಾಗ ಇರುತ್ತಲ್ಲ ಅವ್ರದ್ದು, ನನಗೆಲ್ಲ ಮೊದಲೇ ಗೊತ್ತಿತ್ತು, ಕಂಡು ಹಿಡಿಯೋಕ್ಕೆ ನಾನು ಈ ಕೆಲಸ ಮಾಡಿದೆ, ಪಕ್ಷಕ್ಕೆ ಯಾರು ನಿಷ್ಠರಿದ್ದಾರೆ ನೋಡಬೇಕು, ಗೊತ್ತಾಗಲ್ಲ ಇದು. ವೋಟ್ ಮಾಡೋ ವಿಚಾರ ಇದೆಯಲ್ಲ, ವೋಟ್ ಮಾಡೋ ವಿಚಾರ ಪಾರದರ್ಶಕವಾಗಿಲ್ಲ. ಅವರಾಗ ಅವ್ರು ಹೇಳಿದ್ರೆ ಗೊತ್ತಾಗುತ್ತೆ, ಹೌದು ನಾನು ಇಂಥವ್ರಿಗೆ ಕ್ರಾಸ್ ವೋಟ್ ಮಾಡಿದ್ದೀನಿ, ನಿಮ್ಮ ಮೇಲೆ ನಂಗೆ ಬೇಜಾರಿತ್ತು ಅಂದಾಗ ಗೊತ್ತಾಗುತ್ತೆ ಹೊರತು ಅದಿದ್ದರೆ ಗೊತ್ತಾಗಲ್ಲ. ಸುಮ್ಮನೆ ಇವೆಲ್ಲ ನನಗೆ ಗೊತ್ತು ಅಂತ ಹೇಳೋದು ಬೇರೆ ಬೇರೆ ಕಥೆಗಳಿದು. ಸೊ ಇದೀಗ ಧರ್ಮಸ್ಥಳದಲ್ಲಿ ಶಾಸಕರನ್ನ ಕರ್ಕೊಂಡು ಹೋಗಿ ಒಂದು ಶಾಸಕಾಂಗ ಪಕ್ಷದ ಸಭೆಯನ್ನು ಅಲ್ಲೇ ಮಾಡಿಬಿಟ್ಟು ಆಣೆ ಇಡ್ರಪ್ಪ ಮಂಜುನಾಥನ ಮೇಲೆ. ಮಾತು ಬಿಡ ಮಂಜುನಾಥ ತುಂಬ ದೊಡ್ಡ ಮಾತಿದು. ಮಂಜುನಾಥನ ಮೇಲೆ ಆಣೆ ಇಡೋದು ಅಂದರೆ ರಾಜಕಾರಣದಲ್ಲಾಗಲಿ ಜನಗಳ ವಲಯದಲ್ಲಾಗಲಿ ಮಂಜುನಾಥನ ಮೇಲೆ ಆಣೆ ಮಾಡಿದ ಮೇಲೆ ಸುಳ್ಳು ಹೇಳಬಾರ್ದು ಅಂತ ಇದೆ. ಯಾವ ಕಾರಣಕ್ಕೂ ಸುಳ್ಳು ಹೇಳಬಾರ್ದು. ಕಾಸು ಬಿಡ ತಿಮ್ಮಪ್ಪ, ಮಾತು ಬಿಡ ಮಂಜುನಾಥ ಅಂತ. ಕಾಸು ಬಿಡ ತಿಮ್ಮಪ್ಪನ ನೀವು ಹರಕೆ ಕೊಟ್ಕೊಂಡಿದ್ರೆ ಆ ಕಾಸನ್ನು ಅವ್ನು ಬಿಡಲ್ಲ, ಕಾಸನ್ನು ಅವ್ನು ಪಡೆದೇ ತೀರ್ತಾನೆ ತಿರುಪತಿ ತಿಮ್ಮಪ್ಪ ಅಂತ. ಧರ್ಮಸ್ಥಳದ ಮಂಜುನಾಥನ ಮೇಲೆ ಆಣೆ ಮಾಡಿದ್ರೆ ಮಾತನ್ನು ಬಿಡಲ್ಲ ಮಂಜುನಾಥ, ಮಾತಿಗೆ ತಪ್ಪಬಾರದು ಅಂತ ಇದೆ. ಸೊ ಅಲ್ಲಿ ಯಾರಾದರೂ ಆಣೆ ಮಾಡಿ ತಪ್ಪು ಮಾಡಿ ಆಣೆ ಮಾಡಿದರೆ ಅವರ ರಾಜಕೀಯ ಭವಿಷ್ಯಗಳಿದೆಯಲ್ಲ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಆಗಿಬಿಟ್ಟಿದೆ. ಅಂಡಲದು ಬಿಟ್ಟಿದ್ದಾರೆ. ಹಣ್ಣುಗಾಯಿ ನೀರುಗಾಯಿ ಆಗಿಬಿಟ್ಟಿದ್ದಾರೆ ರಾಜಕಾರಣದಲ್ಲಿ. ಹಣ್ಣುಗಾಯಿ ನೀರುಗಾಯಿ ಹೆಸರಿಲ್ಲದಂತೆ ಹೋಗ್ಬಿಟ್ಟಿದ್ದಾರೆ ಅವರು ಆಣೆ ಮಾಡಿದವರು. ತಪ್ಪು ಮಾಡಿ ಆಣೆ ಮಾಡಿದವರು ಅಷ್ಟೇ, ಆಣೆ ಮಾಡಿ ತಪ್ಪು ಮಾಡಿದವರು ಅಷ್ಟೇ. ಹಾಗಾಗಿ ಅಲ್ಲೇ ಹೋಗಿ ಆಣೆ ಮಾಡಿಸ್ಬಿಟ್ಟು ಹೇಳಿ ನಮ್ಮ ಪಾರ್ಟಿಗೆ ಕ್ಯಾಂಡಿಡೇಟ್ಗೆ ನೀವು ವೋಟ್ ಹಾಕಿದ್ರಾ ಇಲ್ವಾ, ಬೇರೆ ಪಕ್ಷಕ್ಕೆ ವೋಟ್ ಹಾಕ್ತವ್ರು ಯಾರ್ಯಾರು ಎದ್ದು ಬಂದು ಇಲ್ಲಿ ಆಣೆ ಮಾಡಿಬಿಡಿ. ಈ ರೀತಿ ತೀರ್ಮಾನಕ್ಕೆ ಒಂದು ಪಕ್ಷದ ರಾಜ್ಯಾಧ್ಯಕ್ಷ ಬಂದಿದ್ದಾರೆ. ಒಂದು ಪಕ್ಷಕ್ಕೆ ರಾಜ್ಯಾಧ್ಯಕ್ಷರ ಮೇಲೆ ಶಾಸಕರಿಗೆ ನಂಬಿಕೆ ಇಲ್ಲ, ಶಾಸಕರ ಮೇಲೆ ರಾಜ್ಯಾಧ್ಯಕ್ಷರಿಗೆ ನಂಬಿಕೆ ಇರದೇ ಇರುವಂಥ ಸ್ಥಿತಿಯಲ್ಲಿ ಸ್ಟೇಟ್ ಬಿ ಜೆ ಪಿ ಇದೆ. ಇದಲ್ಲದೆ ಶಾಸಕಾಂಗ ಸಭೆ ಬಿ ಜೆ ಪಿಯ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗನ್ನು ಧರ್ಮಸ್ಥಳದಲ್ಲಿ ಆಯೋಜನೆ ಮಾಡಿದ್ರೆ ಹೇಗೆ ಎನ್ನುವ ಬಗ್ಗೆ ಕೂಡ ಚಿಂತನೆ ಮಾಡ್ತಾ ಇದ್ದಾರೆ. ಆದರೆ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಗಳಿಗಿದು ಹೊಸದು. ಯಾವತ್ತು ನಾವು ಒಂದು ಪಕ್ಷ ಕ್ರಾಸ್ ವೋಟಿಂಗ್ಗೆ ಸಂಬಂಧಪಟ್ಟಂತೆ ಧರ್ಮಸ್ಥಳಕ್ಕೆ ತನ್ನೆಲ್ಲ ಶಾಸಕರನ್ನು ಬಸ್ಸಲ್ಲಿ ತುಂಬ್ಕೊಂಡು ಹೋಗಿ ಬನ್ನಿ ಕೂತ್ಕೊಳ್ಳಿ ಆಣೆ ಮಾಡಿ ಅಂತ ಹೇಳೋದು ನಾವು ಕೇಳಿಲ್ಲ. ರಾಜಕಾರಣಿಗಳು ಮುಖ್ಯಮಂತ್ರಿಗಳಾಗಿದ್ದಂಥವರು ಬನ್ನಿ ಧರ್ಮಸ್ಥಳಕ್ಕೆ ಆಣೆ ಮಾಡ್ತೀನಿ, ಅಲ್ಲೇ ಪ್ರಮಾಣ ನಡೆದು ಹೋಗಲಿ, ಈ ಮಾತು ಕೇಳಿದ್ದೀವಿ. ಈ ಕ್ರಾಸ್ ವೋಟಿಂಗ್ಗೆ ಸಂಬಂಧಪಟ್ಟಂತೆ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಿಸಿರೋದು ನಾವು ನೋಡಿಲ್ಲ. ಸೊ ಇದಕ್ಕೆ ಬಿ ಜೆ ಪಿಯಲ್ಲೂ ದೊಡ್ಡ ಮಟ್ಟದ ವಿರೋಧ ಇದೆ. ರಾಜಕೀಯಕ್ಕೆ ನಮ್ಮ ರಾಜಕೀಯಗಳಿಗೆ ಧರ್ಮಸ್ಥಳನ ಯಾಕ್ರಿ ಎಳ್ಕೊಂಡು ಬರಬೇಕು ನಾವು. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ. ಅದು ಒಂಥರ ಸಮಯೋಚಿತವಾಗಿದೆ, ಸಮರ್ಥನೀಯವಾಗೂ ಇದೆ. ರಾಜಕಾರಣ ಏನಾದರೂ ಆಗಲಿ ಬಗೆಹರಿಸ್ಕೊಳ್ಳಿ, ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿ,
ಅಥವಾ ಇವರೇ ಕಂಡು ಹಿಡ್ಕೊಳ್ಳಿ ಇವರಿಗೆ ಶಕ್ತಿ ಇದ್ದರೆ. ಆದರೆ ಪ್ರಹ್ಲಾದ್ ಜೋಶಿ ಅವರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಇಂಥ ವಿಚಾರಗಳಿಗೆ ನಾವು ಧರ್ಮಸ್ಥಳವನ್ನು ಮಂಜುನಾಥನನ್ನು ಎಳಿಬಾರ್ದು. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣದ ಮಾತು ಬೇಡ. ಯಾರು ಅಡ್ಡ ಮತದಾನ ಮಾಡಿದ್ದಾರೆ ನನಗೂ ಗೊತ್ತಿದೆ, ಅದನ್ನು ಪಕ್ಷದ ವೇದಿಕೆಯಲ್ಲಿ ಮಾತಾಡ್ತೀನಿ ಅಂತ ಶ್ರೀರಾಮುಲು ಹೇಳಿದ್ದಾರೆ. ಆಣೆ ಪ್ರಮಾಣ ಮಾಡಿದ್ರೆ ತಪ್ಪಿತಸ್ಥರು ಯಾರು ಅಂತ ಗೊತ್ತಾಗುತ್ತೆ ಅಂಥೇಳಿ ಬೀದರಲ್ಲಿ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಡ್ಡ ಮತದಾನದ ಬಗ್ಗೆ ಪಾರ್ಟಿ ಬಹಳ ಗಂಭೀರವಾಗಿದೆ, ಇದ್ರ ಬಗ್ಗೆ ಎರಡನೇ ಪ್ರಶ್ನೆನೇ ಇಲ್ಲ. ಆದರೆ ಈ ಆಣೆ ಪ್ರಮಾಣದ ಬಗ್ಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಭಾಳ ಮನನೊಂದು ಆ ಮಾತನ್ನು ಹೇಳಿದ್ದಾರೆ. ನಾನು ರಾಜ್ಯ ಅಧ್ಯಕ್ಷರಿಗೂ ಫೋನ್ ಮುಖಾಂತರ ವಿನಂತಿ ಮಾಡಿದ್ದೇನೆ. ಧರ್ಮಸ್ಥಳ ಒಂದು ಅತ್ಯಂತ ಪವಿತ್ರವಾದಂಥ ಕ್ಷೇತ್ರ. ಧರ್ಮಸ್ಥಳ ಭಕ್ತರ ಒಂದು ಶ್ರದ್ಧಾ ಕೇಂದ್ರ. ಹಾಗಾಗಿ ನಾವು ಏನು ಫ್ಯಾಕ್ಟ್ ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಅದ ಎಲ್ಲ ಫ್ಯಾಕ್ಟ್ ಫೈಂಡ್ ಔಟನ್ನು ಮಾಡಲಿಕ್ಕೆ ನೀವೇನು ಕಮಿಟಿ ಮಾಡಿರಿ ಮತ್ತು ಉಳಿದ ಪ್ರಮುಖ ನಾಯಕರು ಏನಿದ್ದಾರೆ ಅವರು ಪ್ರಯತ್ನವನ್ನು ಮಾಡಲಿ. ಇದು ಅಲ್ಲಿ ಕರೆದು ಆಣೆ ಪ್ರಮಾಣವನ್ನು ನಿಮ್ಮ ಮನಸ್ಸಿನ ನೋವು ನನಗೆ ಅರ್ಥ ಆಗತ್ತೆ. ಸ್ವಲ್ಪ ಅವರ ಈ ಒಂದು ನೋವಿನಲ್ಲಿ ಇದೊಂದು ಹಠಾತ್ತಾಗಿ ಅವರು ಹೇಳಿದ್ದಾರೆ. ಅದಕ್ಕೆ ನಾನು ಅವರಿಗೆ ಸಲಹೆ ಕೊಟ್ಟಿದ್ದೀನಿ, ವಿನಂತಿನೂ ಮಾಡಿದ್ದೀನಿ. ಧರ್ಮಸ್ಥಳ ಅತ್ಯಂತ ಪವಿತ್ರ ಕ್ಷೇತ್ರವಾದ್ದರಿಂದ ನಮ್ಮ ಈ ಇದರಲ್ಲಿ ಧರ್ಮಸ್ಥಳವನ್ನು ಎಳೆಯೋದು ಬೇಡ. ನಾವು ಅದನ್ನು ಫೈಂಡ್ ಔಟ್ ಮಾಡೋಣ. ಫೈಂಡ್ ಔಟ್ ಮಾಡಿ ಪತ್ತೆ ಹಚ್ಚಿ ಇವತ್ತಿಲ್ಲ ನಾಳೆ ಪತ್ತೆ ಹಚ್ತದೆ. ಅಕಸ್ಮಾತ್ ಈ ಕಮಿಟಿಯವರಿಗೂ ಇಮ್ಮಿಡಿಯೇಟ್ ಪತ್ತೆ ಹಚ್ಚಲಿಕ್ಕಾಗಿಲ್ಲ ಅಂದ್ರೆ ಒಂದು ಸ್ವಲ್ಪ ದಿವಸದಾಗ ಗೊತ್ತಾಗತ್ತೆ. ಆವಾಗ ನಾವು ಮುಂದಿನ ದಿವಸದಲ್ಲಿ ಅವ್ರಿಗೇನು ಕ್ರಮ ಅಥವಾ ಪಾಠವನ್ನು ಸೂಕ್ತ ಸಂದರ್ಭದಲ್ಲಿ ಕಲಿಸ್ಬೇಕು ಅದನ್ನು ಕಲಿಸೋಣ. ನಿಮ್ಮ ಮನಸ್ಸಿನ ನೋವು ಇಂಗ್ಲೀಷ್ದಾಗ ಅಗೋನಿ ಅಂತ ಹೇಳ್ತಾರಲ್ಲ, ಅದನ್ನು ನನಗೆ ಅರ್ಥ ಆಗ್ತದೆ. ಆ ಕಾರಣಕ್ಕಾಗಿ ನೀವು ಹಂಗೆ ಹೇಳಿದಿರಿ. ಅದಕ್ಕೆ ಇದನ್ನು ನೀವು ಕೈ ಬಿಡ್ರಿ ಅಂತ ವಿನಂತಿ ಮಾಡಿದ್ದೇನೆ. ನಾನು ಹೇಳಿದ್ದೀನಿ, ನಮ್ಮ ಪಾರ್ಟಿಯಲ್ಲಿ ಇವತ್ತು ಏನು ಆಣೆ ಪ್ರಮಾಣ ವಿಚಾರದಲ್ಲಿ ಏನು ಚರ್ಚೆ ಆಗ್ತಾ ಇದೆಯೋ, ಪ್ರಹ್ಲಾದ್ ಜೋಶಿ ಅವರು ಕೂಡ ಆಲ್ರೆಡಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾನೆ. ಸುರೇಶ್ ಕುಮಾರ್ ಅವರು ಕೂಡ ಹೇಳಿಕೆಯನ್ನು ಕೊಡೋಂಥ ಕೆಲಸ ಮಾಡಿದ್ರ. ಸಿ.ಟಿ. ರವಿ ಅವರು ಕೂಡ ಇದನ್ನು ಅವ್ರ ಸಮ್ಮುಖದಲ್ಲಿ ಇದನ್ನು ಸರಿಯೋ ತಪ್ಪ ಅನ್ನೋಂಥ ಒಂದು ಅಧ್ಯಯನ ಮಾಡಿರಿ ಅನ್ನೋಂಥ ಒಂದು ಕಮಿಟಿಯನ್ನು ಕೂಡ ಮಾಡಿದ್ದಾರೆ. ನಾನು ಪ್ರಹ್ಲಾದ್ ಜೋಶಿ ಅವರು ಕೂಡ ಆಣೆ ಪ್ರಮಾಣ ಯಾವುದೇ ವಿಚಾರವನ್ನು ಮಂಜುನಾಥ ಸನ್ನಿಧಾನದಲ್ಲಿ ತೊಗೊಂಡು ಹೋಗೋದು ಬೇಡ. ಇವತ್ತು ಯಾರು ಇವತ್ತು ಈ ಮತ ಹಾಕೋಂಥ ಟೈಮಲ್ಲಿ ಮೋಸ ಮಾಡಿದಾರೋ ಅವರು ಭಗವಂತ ಏನು ಶಿಕ್ಷಣ ಕೊಡ್ತಾರೋ ಅದು ಕೊಟ್ಕೊಂಡು ಹೋಗಲಿ. ಹಂಗಾಗಿ ಇದು ಒಳ್ಳೆ ಅನ್ನೋಂಥ ಮಾತು ಬೇಡ ಅನ್ನೋಂಥ ಮಾತು ಅವ್ರು ಹೇಳಿರೋ ಕಾರಣ ಅದ್ರ ಪ್ರಕಾರ ನಾನು ಹೇಳೋದೇನಂದ್ರೆ ಅದನ್ನು ಹೋಗೋದು ನನ್ನ ವಿಚಾರ ಕೂಡ ಪ್ರಹ್ಲಾದ್ ಜೋಶಿ ಅವರು, ಸುರೇಶ್ ಕುಮಾರ್ ಅವರು, ನಮ್ಮೆಲ್ಲ ನಾಯಕರು ಏನು ಹೇಳಿದ್ದಾರೆ ಸಿ.ಟಿ. ರವರು ಅದು ಹಿಡ್ಕೊಂಡು ಅದ್ರ ಪ್ರಕಾರ ಅದನ್ನು ನಾನು ಅದು ಸರಿಯಲ್ಲ ಅನ್ನೋಂಥದ್ದು ಕೂಡ ನಾನು ಹೇಳಬೇಕಾಗುತ್ತೆ. ಆಣೆ ಪ್ರಮಾಣ ಯಾಕಂದರೆ ಇವತ್ತು ಭಾಳಷ್ಟು ಮಂದಿ ನಮ್ಮ ಹಿಂದೂಗಳಿಗೆ ಒಂದು ಶ್ರದ್ಧಾ ಕೇಂದ್ರ ಆಗಿರೋ ಕಾರಣ ಆ ಶ್ರದ್ಧಾ ಕೇಂದ್ರದಲ್ಲಿ ಹೋದರೆ ನಾವು ಅಲ್ಲಿ ಆಣೆ ಪ್ರಮಾಣ ಮಾಡೋದ್ರಿಂದ ಏನಾಗುತ್ತಂದರೆ ನಮ್ಮ ಎಲ್ಲ ಅಭಿಮಾನಿಗಳಿಗೆ ನೋವಾಗುತ್ತೆ. ಹಂಗಾಗಿ ಆ ರೀತಿ ಆಣೆ ಪ್ರಮಾಣ ಬೇಡ. ಇವತ್ತು ಯಾವುದೇ ರೀತಿಯಲ್ಲೂ ಕೂಡ ನಮಗೆ ಹಿಂದೂಗಳಿಗೆ ಒಂದು ಶ್ರದ್ಧಾ ಕೇಂದ್ರ ಆಗಿರೋ ಕಾರಣ ಅಲ್ಲಿ ಮಾಡೋದ್ರಿಂದ ಅದು ಸರಿಯಲ್ಲ. ಅದು ಮುಂದಕ್ಕೆ ಏನು ಪಾರ್ಟಿ ಚೌಕಟ್ಟದಲ್ಲಿ ನಾವೇನು ಚರ್ಚೆ ಮಾಡಬೇಕು, ನಮಗೆ ಕೂಡ ಗೊತ್ತಿದೆ ಯಾರ್ಯಾರು ಹಾಕಿಲ್ಲ ಯಾರ್ಯಾರು ಹಾಕಿದ್ದಾನೆ ಅಂತ ವಿಚಾರವನ್ನು ಬಹಿರಂಗವಾಗಿ ಮಾಧ್ಯಮಗಳ ಜೊತೆಲಿ ಮಾತಾಡೋದು ಬೇಡ. ಅದು ಮುಂದಕ್ಕೆ ನಾನು ಯಾವ ರೀತಿಯಲ್ಲಿ ಪಾರ್ಟಿ ಚೌಕಟ್ಟಲ್ಲಿ ಚರ್ಚೆ ಮಾಡಬೇಕು ಆ ಚೌಕಟ್ಟಲ್ಲಿ ಚರ್ಚೆ ಮಾಡೋಂಥ ಕೆಲಸ ಮಾಡ್ತೇನೆ. ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರೇನು ಈ ಪಕ್ಷ ವಿರೋಧಿ ಚಟುವಟಿಕೆ ಮತ್ತು ಅಡ್ಡ ಮತದಾನ ಬಗ್ಗೆ ಮಾತಾಡಿದ್ದಾರೆ. ಯಾಕಂದರೆ ರಾಜ್ಯದಲ್ಲಿ ಇದು ಭಾಳಷ್ಟು ಚರ್ಚೆಯ ವಿಷಯ ಆಗಿದೆ. ನಿನ್ನೆ ರಾಜ್ಯಾಧ್ಯಕ್ಷರೇನು ಧರ್ಮಸ್ಥಳ ಮಂಜುನಾಥ ಸನ್ನಿಧಿಯಲ್ಲಿ ಒಂದು ಆಣೆ ಪ್ರಮಾಣ ಮಾಡಿದ್ರೆ ಅಲ್ಲೇ ಶಾಸನ ಸಭೆ ಕರಿತೀನಿ ಅಂತ ನಾವೆಲ್ಲ ಶಾಸಕರು ರೆಡಿ ಇದ್ದೀವಿ. ಯಾರು ತಪ್ಪು ಮಾಡಿದ್ದಾರೆ, ಯಾರು ಅಡ್ಡ ಮತದಾನ ಮಾಡಿದ್ದಾರೆ, ಸನ್ನಿಧಿಯಲ್ಲಿ ಗೊತ್ತಾಗ್ತದೆ ಆಣೆ ಪ್ರಮಾಣ ಮಾಡಿದ್ಮೇಲೆ. ಯಾಕಂದ್ರೆ